ಪಕ್ಕ ಪಾಲಿಟಿಕ್ಸ್ ನ ಎಕ್ಸ್ಕ್ಲೂಸಿವ್ ಸುದ್ದಿ ಕಡೆ ಗಮನ ಕೊಡೋಕೆ ಹೋಗೋಣ. ದರ್ಶನ್ ವಿಚಾರ, ಫುಡ್ ಚೆನ್ನಾಗಿಲ್ಲ, ಬೆಡ್ಡು ನೆಟ್ಗಿಲ್ಲ, ಹೀಗೆಲ್ಲ ಸಾಲು ಸಾಲು ಕಂಪ್ಲೇಂಟ್ ಅನ್ನ ಹೇಳಿದ್ರು. ಪರಪ್ಪನ ಅಗ್ರಹಾರದಲ್ಲಿ ಇರಬೇಕಾದ್ರೆ ದರ್ಶನ್ ಪರಪ್ಪನ ಅಗ್ರಹಾರದಲ್ಲೇನೆ ಮೇಲಿಂದ ಮೇಲೆ ಫುಡ್ಗಾಗಿ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡ್ತಾ ಬಂದಿದ್ರು. ಚಿಕನ್ ಮಟನ್ ತಿಂದು ಬೆಳೆದಾತನಿಗೆ ಫುಡ್ ಟೆನ್ಷನ್. ಬಳ್ಳಾರಿಯಲ್ಲಿ ದರ್ಶನ್ಗೆ ಬಳ್ಳಾರಿಯಲ್ಲೂ ಕೂಡ ಬಂದಿ ಖಾನ ಅಂದ್ರೆ ಕಾರಾಗೃಹದಲ್ಲಿ ನೀಡಲಾಗುವ ಖಾನ, ಆಹಾರ, ಊಟ ಇದರದ್ದೇ ಚಿಂತೆನಾ? ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಹೇಗಿರುತ್ತೆ ಫುಡ್ ವ್ಯವಸ್ಥೆ? ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ. ಇಲ್ಲಿನ ಊಟನೇ ಸರಿ ಇಲ್ಲ ಅಂತ ಹೇಳಿ ಮನೆ ಊಟ ಬೇಕು ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಹೇಳಿ ಕೇಳಿ ಬಳ್ಳಾರಿ ಖಡಕ್ ರೊಟ್ಟಿ, ಖಾರ ಚಟ್ನಿ ಇದೆಲ್ಲ ತಿಂದು ಅಡ್ಜಸ್ಟ್ ಮಾಡ್ಕೊಳಕ್ಕಾಗತ್ತಾ ದರ್ಶನ್ ಅವ್ರಿಗೆ? ಬಳ್ಳಾರಿ ಜೈಲಿನಲ್ಲಿ ಊಟದ ಮೆನ್ಯೂ ಹೆಂಗಿರುತ್ತೆ? ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲೇನೆ 4 ಸ್ಟಾರ್ ರೇಟಿಂಗ್ ಇದ್ರೂ ಕೂಡ ಊಟ ಚೆನ್ನಾಗಿಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರು ದರ್ಶನ್ ಅವರು. ಮನೆ ಊಟ ಬೇಕು ಅನ್ನೋ ಡಿಮಾಂಡ್ ಇಟ್ಟಿದ್ರು ದರ್ಶನ್. ಆದರೆ ಈಗ ಬಳ್ಳಾರಿಯ ಕಾರಾಗೃಹದ ಊಟಕ್ಕೆ ಏನು ಹೇಳ್ತಾರೆ ದರ್ಶನ್? ಕುತೂಹಲ ಇದ್ದೇ ಇದೆ. ಇನ್ನು ಇವತ್ತು ದರ್ಶನ್ರನ್ನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಯ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಯಿತು. ಊರು ಬಿಟ್ಟು ಬೇರೆ ಊರಿಗೆ ಹೋದ್ರೂ ಕೂಡ ಗತ್ತು ಧಿಮಾಕು ಕಡಿಮೆ ಆಗಿಲ್ಲ ಅನ್ನೋ ರೀತಿಯಲ್ಲೇ ವರ್ತಿಸಿದ್ದಾರೆ ದರ್ಶನ್. ಕತ್ತಲೆ ಕೋಣೆಗೆ ಹೋದ್ರೂ ಕೂಡ ಕಣ್ಣಿಗೆ ಕೂಲಿಂಗ್ ಗ್ಲಾಸ್. ಪೊಲೀಸರ ತಪ್ಪೋ ದರ್ಶನ್ ತಪ್ಪೋ ಅನ್ನೋ ಪ್ರಶ್ನೆಗೆ ಇವತ್ತಿಗೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಪರಪ್ಪನ ಅಗ್ರಹಾರದಲ್ಲಾದ ಆ ರಾಜಾತಿಥ್ಯದ ವಿಚಾರ, ಅಲ್ಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಬಳ್ಳಾರಿ ಜೈಲಿಗೆ ಹೋಗೋ ಸಂದರ್ಭದಲ್ಲಿ ಹೇಗಿತ್ತು ದರ್ಶನ್ ಅವರ ಗ್ರ್ಯಾಂಡ್ ಎಂಟ್ರಿ ಜೈಲಿಗೆ, ಅದರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಬ್ರಾಂಡೆಡ್ ಶರ್ಟ್, ವಾಟರ್ ಬಾಟಲ್, ಕೂಲಿಂಗ್ ಗ್ಲಾಸ್ ಜೊತೆ ದಚ್ಚು ಸ್ಟೈಲ್. ಜೈಲಿಗೆ ಹೋಗುವಾಗ್ಲೂ ಡಿ ರಾಯಲ್. ಇದೇನು ಸ್ಟೈಲ್? ನೀನು ಹೋಗ್ತಿರೋದು ಜೈಲ್ಗ ಹೊಸ ಕೇಲ್ಗ? ಈ ಒಂದು ಸೀನು 101 ಅನುಮಾನ ಹುಟ್ಟಿಸ್ತಿದೆ. ಪರಪ್ಪನ ಅಗ್ರಹಾರದಲ್ಲಿ ಹೈ ಕ್ಲಾಸ್ ಆಗಿದ್ದ ದರ್ಶನ್ ಅನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ಜೈಲ್ಗೆ ಹೋಗುವಾಗ್ಲೂ ಪೊಲೀಸರು ದರ್ಶನ್ಗೆ ರಾಯಲ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಬಳ್ಳಾರಿ ಬಂದಿಖಾನೆಗೆ ದಚ್ಚು ಹಿಡಿಯುತ್ತಿದ್ದಂತೆ ಪೊಲೀಸರ ಕಳ್ಳಾಟ ರಿವೀಲ್ ಆಯಿತು. ಸ್ಟೈಲಿಶ್ ಲುಕ್ಕಿನಲ್ಲೇ ಜೈಲಿಗೆ ದರ್ಶನ್ ಎಂಟ್ರಿ ಕೊಟ್ಟರು. ಈ ವೇಳೆ ಬ್ರಾಂಡೆಡ್ ಟಿ ಶರ್ಟ್, ಕೂಲಿಂಗ್ ಗ್ಲಾಸ್, ಬಲಗೈಯಲ್ಲಿ ವಾಟರ್ ಬಾಟಲ್, ಅದೇ ಸ್ಟೈಲು. ಇಡೀ ಗ್ಯಾಂಗ್ಗೆ ದಿಕ್ಕಾಪಾಲಾದ್ರೂ ದರ್ಶನ್ ದಿಮಾಕ್ ಮಾತ್ರ ಇನ್ನೂ ಕಡಿಮೆನೇ ಆಗಿಲ್ಲ. ಬೆಂಗಳೂರು ಜೈಲಿನಲ್ಲಿದ್ದ ದಾಸ ಇನ್ನು ದೂರ ಹೋಗಿದ್ದು ಅತ್ತ ಸ್ನೇಹಿತರು ಇಲ್ಲ, ಇತ್ತ ಪ್ರೇಯಸಿಯೂ ಇಲ್ಲದಂತಾಗಿದೆ. ಯಾರದ್ದೋ ತಪ್ಪಿಗೆ ದರ್ಶನ್ ಶಿಕ್ಷೆಗೆ ಗುರಿಯಾಗಿದ್ದಾನೆ. ಯಾಕಂದ್ರೆ ಟೀ ಸಿಗರೆಟ್ ಕೊಟ್ಟಿದ್ದು ವಿಲ್ಸನ್ ಗಾರ್ಡನ್ ನಾಗ, ಟೇಬಲ್ ಹಾಕಿದ್ದು ಕೂಡ ಅದೇ ನಾಗ. ಆದ್ರೆ ವಿಲ್ಸನ್ ಗಾರ್ಡನ್ ನಾಗ ಬೆಂಗಳೂರಿನಲ್ಲೇ ಇದ್ದಾನೆ. ನನಗೆ ಮಾತ್ರ ಈ ಪರಿಸ್ಥಿತಿ ಎಂಬ ನೋವು ತೋಡ್ಕೊಂಡಿದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ದರ್ಶನ್ಗೆ ಕೂಲಿಂಗ್ ಗ್ಲಾಸ್ ಹಾಕಲು ಅವಕಾಶ ಕೊಟ್ಟವರಿಗೆ ಇದೀಗ ಶಾಕ್ ಎದುರಾಗಿದೆ. ಬೆಂಗಾವಲು ಪಡೆಗೆ ಬಂದಿಖಾನೆ ಇಲಾಖೆ ಉತ್ತರ ವಲಯ ಡಿಐಜಿ ಟಿಪಿ ಶೇಷ ನೋಟಿಸ್ ನೀಡಿದ್ದಾರೆ. ಒಟ್ನಲ್ಲಿ ಊರು ಬಿಟ್ಟರು ಬುದ್ಧಿ ಮಾತ್ರ ಇನ್ನೂ ಬಂದಂತೆ ಕಾಣ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಕ್ಕ ಪಾಲಿಟಿಕ್ಸ್ ನ ಎಕ್ಸ್ಕ್ಲೂಸಿವ್ ಸುದ್ದಿ ಕಡೆ ಗಮನ ಕೊಡೋಕೆ ಹೋಗೋಣ. ದರ್ಶನ್ ವಿಚಾರ, ಫುಡ್ ಚೆನ್ನಾಗಿಲ್ಲ, ಬೆಡ್ಡು ನೆಟ್ಗಿಲ್ಲ, ಹೀಗೆಲ್ಲ ಸಾಲು ಸಾಲು ಕಂಪ್ಲೇಂಟ್ ಅನ್ನ ಹೇಳಿದ್ರು. ಪರಪ್ಪನ ಅಗ್ರಹಾರದಲ್ಲಿ ಇರಬೇಕಾದ್ರೆ ದರ್ಶನ್ ಪರಪ್ಪನ ಅಗ್ರಹಾರದಲ್ಲೇನೆ ಮೇಲಿಂದ ಮೇಲೆ ಫುಡ್ಗಾಗಿ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡ್ತಾ ಬಂದಿದ್ರು. ಚಿಕನ್ ಮಟನ್ ತಿಂದು ಬೆಳೆದಾತನಿಗೆ ಫುಡ್ ಟೆನ್ಷನ್. ಬಳ್ಳಾರಿಯಲ್ಲಿ ದರ್ಶನ್ಗೆ ಬಳ್ಳಾರಿಯಲ್ಲೂ ಕೂಡ ಬಂದಿ ಖಾನ ಅಂದ್ರೆ ಕಾರಾಗೃಹದಲ್ಲಿ ನೀಡಲಾಗುವ ಖಾನ, ಆಹಾರ, ಊಟ ಇದರದ್ದೇ ಚಿಂತೆನಾ?
ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಹೇಗಿರುತ್ತೆ ಫುಡ್ ವ್ಯವಸ್ಥೆ ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ. ಇಲ್ಲಿನ ಊಟನೇ ಸರಿ ಇಲ್ಲ ಅಂತ ಹೇಳಿ ಮನೆ ಊಟ ಬೇಕು ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಹೇಳಿ ಕೇಳಿ ಬಳ್ಳಾರಿ ಖಡಕ್ ರೊಟ್ಟಿ, ಖಾರ ಚಟ್ನಿ ಇದೆಲ್ಲ ತಿಂದು ಅಡ್ಜಸ್ಟ್ ಮಾಡ್ಕೊಳಕ್ಕಾಗತ್ತಾ ದರ್ಶನ್ ಅವ್ರಿಗೆ? ಬಳ್ಳಾರಿ ಜೈಲಿನಲ್ಲಿ ಊಟದ ಮೆನ್ಯೂ ಹೆಂಗಿರುತ್ತೆ? ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲೇನೆ 4 ಸ್ಟಾರ್ ರೇಟಿಂಗ್ ಇದ್ರೂ ಕೂಡ ಊಟ ಚೆನ್ನಾಗಿಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರು ದರ್ಶನ್ ಅವರು. ಮನೆ ಊಟ ಬೇಕು ಅನ್ನೋ ಡಿಮಾಂಡ್ ಇಟ್ಟಿದ್ರು ದರ್ಶನ್. ಆದರೆ ಈಗ ಬಳ್ಳಾರಿಯ ಕಾರಾಗೃಹದ ಊಟಕ್ಕೆ ಏನು ಹೇಳ್ತಾರೆ ದರ್ಶನ್? ಕುತೂಹಲ ಇದ್ದೇ ಇದೆ. ಇನ್ನು ಇವತ್ತು ದರ್ಶನ್ರನ್ನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಯ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಯಿತು. ಊರು ಬಿಟ್ಟು ಬೇರೆ ಊರಿಗೆ ಹೋದ್ರೂ ಕೂಡ ಗತ್ತು ಧಿಮಾಕು ಕಡಿಮೆ ಆಗಿಲ್ಲ ಅನ್ನೋ ರೀತಿಯಲ್ಲೇ ವರ್ತಿಸಿದ್ದಾರೆ ದರ್ಶನ್. ಕತ್ತಲೆ ಕೋಣೆಗೆ ಹೋದ್ರೂ ಕೂಡ ಕಣ್ಣಿಗೆ ಕೂಲಿಂಗ್ ಗ್ಲಾಸ್. ಪೊಲೀಸರ ತಪ್ಪೋ ದರ್ಶನ್ ತಪ್ಪೋ ಅನ್ನೋ ಪ್ರಶ್ನೆಗೆ ಇವತ್ತಿಗೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಪರಪ್ಪನ ಅಗ್ರಹಾರದಲ್ಲಾದ ಆ ರಾಜಾತಿಥ್ಯದ ವಿಚಾರ, ಅಲ್ಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಬಳ್ಳಾರಿ ಜೈಲಿಗೆ ಹೋಗೋ ಸಂದರ್ಭದಲ್ಲಿ ಹೇಗಿತ್ತು ದರ್ಶನ್ ಅವರ ಗ್ರ್ಯಾಂಡ್ ಎಂಟ್ರಿ ಜೈಲಿಗೆ, ಅದರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಬ್ರಾಂಡೆಡ್ ಶರ್ಟ್, ವಾಟರ್ ಬಾಟಲ್, ಕೂಲಿಂಗ್ ಗ್ಲಾಸ್ ಜೊತೆ ದಚ್ಚು ಸ್ಟೈಲ್. ಜೈಲಿಗೆ ಹೋಗುವಾಗ್ಲೂ ಡಿ ರಾಯಲ್. ಇದೇನು ಸ್ಟೈಲ್? ನೀನು ಹೋಗ್ತಿರೋದು ಜೈಲ್ಗ ಹೊಸ ಕೇಲ್ಗ? ಈ ಒಂದು ಸೀನು 101 ಅನುಮಾನ ಹುಟ್ಟಿಸ್ತಿದೆ. ಪರಪ್ಪನ ಅಗ್ರಹಾರದಲ್ಲಿ ಹೈ ಕ್ಲಾಸ್ ಆಗಿದ್ದ ದರ್ಶನ್ ಅನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ಜೈಲ್ಗೆ ಹೋಗುವಾಗ್ಲೂ ಪೊಲೀಸರು ದರ್ಶನ್ಗೆ ರಾಯಲ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಬಳ್ಳಾರಿ ಬಂದಿಖಾನೆಗೆ ದಚ್ಚು ಹಿಡಿಯುತ್ತಿದ್ದಂತೆ ಪೊಲೀಸರ ಕಳ್ಳಾಟ ರಿವೀಲ್ ಆಯಿತು. ಸ್ಟೈಲಿಶ್ ಲುಕ್ಕಿನಲ್ಲೇ ಜೈಲಿಗೆ ದರ್ಶನ್ ಎಂಟ್ರಿ ಕೊಟ್ಟರು. ಈ ವೇಳೆ ಬ್ರಾಂಡೆಡ್ ಟಿ ಶರ್ಟ್, ಕೂಲಿಂಗ್ ಗ್ಲಾಸ್, ಬಲಗೈಯಲ್ಲಿ ವಾಟರ್ ಬಾಟಲ್, ಅದೇ ಸ್ಟೈಲು. ಇಡೀ ಗ್ಯಾಂಗ್ಗೆ ದಿಕ್ಕಾಪಾಲಾದ್ರೂ ದರ್ಶನ್ ದಿಮಾಕ್ ಮಾತ್ರ ಇನ್ನೂ ಕಡಿಮೆನೇ ಆಗಿಲ್ಲ. ಬೆಂಗಳೂರು ಜೈಲಿನಲ್ಲಿದ್ದ ದಾಸ ಇನ್ನು ದೂರ ಹೋಗಿದ್ದು ಅತ್ತ ಸ್ನೇಹಿತರು ಇಲ್ಲ, ಇತ್ತ ಪ್ರೇಯಸಿಯೂ ಇಲ್ಲದಂತಾಗಿದೆ. ಯಾರದ್ದೋ ತಪ್ಪಿಗೆ ದರ್ಶನ್ ಶಿಕ್ಷೆಗೆ ಗುರಿಯಾಗಿದ್ದಾನೆ. ಯಾಕಂದ್ರೆ ಟೀ ಸಿಗರೆಟ್ ಕೊಟ್ಟಿದ್ದು ವಿಲ್ಸನ್ ಗಾರ್ಡನ್ ನಾಗ, ಟೇಬಲ್ ಹಾಕಿದ್ದು ಕೂಡ ಅದೇ ನಾಗ. ಆದ್ರೆ ವಿಲ್ಸನ್ ಗಾರ್ಡನ್ ನಾಗ ಬೆಂಗಳೂರಿನಲ್ಲೇ ಇದ್ದಾನೆ. ನನಗೆ ಮಾತ್ರ ಈ ಪರಿಸ್ಥಿತಿ ಎಂಬ ನೋವು ತೋಡ್ಕೊಂಡಿದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ದರ್ಶನ್ಗೆ ಕೂಲಿಂಗ್ ಗ್ಲಾಸ್ ಹಾಕಲು ಅವಕಾಶ ಕೊಟ್ಟವರಿಗೆ ಇದೀಗ ಶಾಕ್ ಎದುರಾಗಿದೆ. ಬೆಂಗಾವಲು ಪಡೆಗೆ ಬಂದಿಖಾನೆ ಇಲಾಖೆ ಉತ್ತರ ವಲಯ ಡಿಐಜಿ ಟಿಪಿ ಶೇಷ ನೋಟಿಸ್ ನೀಡಿದ್ದಾರೆ. ಒಟ್ನಲ್ಲಿ ಊರು ಬಿಟ್ಟರು ಬುದ್ಧಿ ಮಾತ್ರ ಇನ್ನೂ ಬಂದಂತೆ ಕಾಣ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.